ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು, ಮಿನ್ನು ಮತ್ತು ಅವರ ಸ್ನೇಹಿತರು ಪ್ರತಿದಿನ ಆಟವಾಡುತ್ತಿದ್ದರು. ಆದರೆ ಅವರು ಆಟವಾಡಿದ ನಂತರ ಎಲ್ಲೆಡೆ ಕಸ ಹಾಕಿ ಹೋಗುತ್ತಿದ್ದರು. ಮರಗಳಿಗೆ ನೀರು ಹಾಕುವುದಿಲ್ಲ, ದೇವಸ್ಥಾನದ ಮುಂದೆ ಕೂಡ ಚಿಪ್ಸ್ ಕವರ್ಗಳನ್ನು ಎಸೆಯುತ್ತಿದ್ದರು. ಹಳ್ಳಿಯ ಮಧ್ಯದಲ್ಲಿ ಒಂದು ಚಿಕ್ಕ ಲಾರ್ಡ್ ಗಣೇಶ ದೇವಾಲಯ ಇತ್ತು. ಪ್ರತಿದಿನ ಮಕ್ಕಳು ಅಲ್ಲಿ ಹೋಗಿ, ಗಣೇಶ, ನಮಗೆ ಚಾಕ್ಲೇಟ್ ಸಿಗಲಿ, ಆಟದಲ್ಲಿ ಗೆಲ್ಲಿಸು ಎಂದು ಪ್ರಾರ್ಥನೆ ಮಾಡುತ್ತಿದ್ದರು. ಒಂದು ರಾತ್ರಿ ಚಿನ್ನಿಗೆ ವಿಚಿತ್ರ ಕನಸು ಬಂತು. ಕನಸಿನಲ್ಲಿ ಲಾರ್ಡ್ ಗಣೇಶ ಜೀವಂತವಾಗಿ ಕಾಣಿಸಿಕೊಂಡರು. ಅವರ ಮುಖದಲ್ಲಿ ದುಃಖ ಇತ್ತು. ಗಣೇಶ ಹೇಳಿದರು, ಮಕ್ಕಳೇ, ನೀವು ನನ್ನನ್ನು ಪ್ರೀತಿಸುತ್ತೀರಿ ಎಂದು ಹೇಳುತ್ತೀರಾ, ಆದರೆ ದೇವಾಲಯದ ಸುತ್ತ ಕಸ ಹಾಕುತ್ತೀರಿ, ಮರಗಳಿಗೆ ನೀರು ಹಾಕುವುದಿಲ್ಲ. ಪ್ರಕೃತಿಯನ್ನು ಕಾಪಾಡುವುದು ಕೂಡ ದೇವರನ್ನು ಪೂಜಿಸುವಷ್ಟೇ ಮುಖ್ಯ. ಚಿನ್ನು ಹೆದರಿಕೊಂಡು ಕೇಳಿದನು, ಗಣೇಶ, ನಾವು ಏನು ಮಾಡಬೇಕು? ಗಣೇಶ ನಗುತ್ತಾ ಹೇಳಿದರು, ಒಳ್ಳೆಯ ಮಕ್ಕಳು ಸ್ವಚ್ಛತೆ ಕಾಪಾಡಬೇಕು, ಮರಗಳನ್ನು ಬೆಳೆಸಬೇಕು ಮತ್ತು ಎಲ್ಲರಿಗೂ ಸಹಾಯ ಮಾಡಬೇಕು. ಅದೇ ನಿಜವಾದ ಭಕ್ತಿ. ಮುಂದಿನ ಬೆಳಗ್ಗೆ ಚಿನ್ನು ತನ್ನ ಸ್ನೇಹಿತರಿಗೂ ಕನಸಿನ ವಿಷಯ ಹೇಳಿದನು. ಎಲ್ಲ ಮಕ್ಕಳೂ ಸೇರಿ ದೇವಾಲಯದ ಸುತ್ತಲಿನ ಕಸವನ್ನು ಸ್ವಚ್ಛಗೊಳಿಸಿದರು, ಹೊಸ ಗಿಡಗಳನ್ನು ನೆಟ್ಟರು, ಪ್ರತಿದಿನ ನೀರು ಹಾಕಲು ಆರಂಭಿಸಿದರು. ಕೆಲವು ದಿನಗಳಲ್ಲಿ ದೇವಾಲಯದ ಸುತ್ತ ಹಸಿರು ತುಂಬಿತು. ಹಳ್ಳಿ ತುಂಬಾ ಸುಂದರವಾಗಿ ಕಾಣಿಸಿತು. ಗ್ರಾಮಸ್ಥರು ಮಕ್ಕಳನ್ನು ಪ್ರಶಂಸಿಸಿದರು. ಆ ರಾತ್ರಿ ಚಿನ್ನಿಗೆ ಮತ್ತೆ ಕನಸು ಬಂತು. ಈ ಬಾರಿ ಲಾರ್ಡ್ ಗಣೇಶ ಸಂತೋಷವಾಗಿ ನಗುತ್ತಿದ್ದರು. ಇದೇ ನಿಜವಾದ ಪೂಜೆ ಮಕ್ಕಳೇ ಎಂದು ಆಶೀರ್ವದಿಸಿದರು. ನೀತಿ: ದೇವರನ್ನು ಪ್ರೀತಿಸುವುದೆಂದರೆ ಪ್ರಕೃತಿ, ಸ್ವಚ್ಛತೆ ಮತ್ತು ಒಳ್ಳೆಯತನವನ್ನು ಕಾಪಾಡುವುದು.